ಆತ್ಮೀಯ ನನ್ನೆಲ್ಲ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮದ ಸ್ನೇಹಿತರಿಗೆಲ್ಲರಿಗೂ ಶರಣಾರ್ಥಿಗಳು. ಏನು ಇಲ್ಲಿವರೆಗಾದರೂ ನಮ್ಮ ಹುಣಗುಂದ ತಾಲೂಕು ಅಧ್ಯಕ್ಷರು ಎಲ್ಲ ರೀತಿಯಿಂದ ಹೇಳಿದ್ರು ಅದನ್ನು ಯಾವ ಥರ ಆಗಿದೆ ಅನ್ನೋದು. ಬಹುಶಃ ಈ ದೇಶದಲ್ಲಿ ಹೋರಾಟಗಾರರಿಗೆ ಮರ್ಯಾದೆ ಅಥವಾ ಒಂದು ಗೌರವ ಕೊಡುವಂಥದ್ದು ಇಲ್ಲ ಅನ್ನೋದು ನಿನ್ನೆಯ ಪ್ರಕರಣದಲ್ಲಿ ಗೊತ್ತಾಗ್ತದೆ. ಯಾಕಂತಂದ್ರೆ ಇವತ್ತು ಕೆಟ್ಟದ್ದು ಆಗಿದೆ, ಅನ್ಯಾಯ ಆಗಿದೆ ಅಂತಂದ್ರೆ ಇವತ್ತು ಹೋರಾಟಗಾರರು ಹೋರಾಟ ಮಾಡಿದ್ರೆ ಹೋರಾಟಗಾರರ ಮನೆ ಮುಂದೆ ಬಂದು ಕುತ್ಕೊಳ್ಳುವಂತ ಕುರುಗಿಸುವಂತ ವ್ಯವಸ್ಥೆ ಕೆಲವೊಂದಿಷ್ಟು ಬುದ್ಧಿ ಇಲ್ಲಾರ್ದ ಅವೇರಿಗಳು ಮಾಡ್ತಾ ಇದ್ದಾರೆ. ಇವತ್ತು ಕ್ಯಾರಿಬೋನಲ್ಲಿ ಸುಮಾರು 12ರಿಂದ 13 ಸೈಜಿನ ಒಂದು ನಟ್ ಬಂದಿದೆ ಪೌಚಲ್ಲಿ, ನೀರಿನ ಪೌಚಲ್ಲಿ. ಅದನ್ನ ಯಾರಾದ್ರೂ ಕುಡಿದಿದ್ರೆ ಏನ್ ಗತಿ? ಆ ನಟ್ಟು ಕೂಡ ಪೂರ್ತಿ ತುಕ್ಕಿಡೋಗಿದೆ, ಪೂರ್ತಿ ಜಂಗ್ ಬಂದಿದೆ. ಬಹುಶಃ ಅದು ನಮ್ಮ ಕೈಯಲ್ಲಿ ಸಿಕ್ತು, ನಾವು ಕುಡಿಲಿಲ್ಲ ಯಾರು. ಅದನ್ನ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕರೆದ ಕೇಸ್ ತೋರಿಸಿದ್ವಿ, ಅವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಾ ಇದ್ದೀನಿ ಅಂತಂದು ಅವರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿವರೆಗೆ ಆದ್ರೂ ಅವರು ಕೂಡ ನಮಗೆ ಏನೋ ಅದು ಏನ್ ಮಾಡಿದ್ದಾರೆ ಏನಿಲ್ಲ ಅನ್ನೋದು ದಾಖಲೆ ಕೇಳಿದ್ರು ಕೊಡ್ತಾ ಇಲ್ಲ. ಬಹುಶಃ ಎಲ್ಲ ನೋಡಿದ್ರೆ ಒಳಸಂಚುವಾಗಿ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಈ ಕ್ಯಾರಿಬೋ ಫ್ಯಾಕ್ಟರಿಯ ಮಾಲೀಕರ ಜೊತೆ ಶಾಮೀಲಾದರ ಅಂತ ನಮ್ಗೆ ಅನಿಸ್ತಾ ಇದೆ. ಯಾಕಂದ್ರೆ ನಾವು ಕೇಳಿದಂತ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಗ್ತಾ ಇಲ್ಲ, ನಾವು ಕೇಳಿದಂತ ಮಾಹಿತಿ ನೀಡ್ತಾ ಇಲ್ಲ. ಅಂದ್ರೆ ನಾವು ದೂರದಾರರು ಯಾರ ಹತ್ರ ಹೋಗಿ ಕೇಳ್ಬೇಕು? ನಾವು ಇದೇ ದೂರವಾಗಿ ಇದನ್ನು ಮಾಡಿದಕ್ಕೋಸ್ಕರ ನಮ್ಮ ಮನೆ ಮುಂದೆ ಕೂತ್ಕೊಂಡ್ರಲ್ಲ ಕ್ಯಾರಿಬೋ ಏನು ಕಾರ್ಖಾನೆಯ ಸಿಬ್ಬಂದಿಗಳು ಅಷ್ಟರು, ನನ್ನ ಮನೆ ಮುಂದೆ ಯಾಕೆ ಕೂತ್ಕೋಬೇಕಿತ್ತು? ನಿಮ್ಗೆ ಕೆಲಸ ಹೋಗಿದೆಯಾ? ಸಂಬಂಧಪಟ್ಟ ಇಲಾಖೆ ಇದೆ, ಕಾರ್ಮಿಕ ಇಲಾಖೆ ಇದೆ, ಅವ್ರ ಹತ್ರ ಹೋಗ್ಬೇಕಾಗಿತ್ತು. ನಮ್ಮನೆ ಹತ್ರ ಯಾಕೆ ಬಂದ್ರಿ ನೀವು? ನಾ ಬಂದ್ರೆ ನೀವು ನೋಡಿ, ಉದ್ದೇಶಪೂರ್ವಕವಾಗಿ ನೀವು ಬಂದಿರುವಂತರು ಯಾರೂ ಕೂಡ ನಿಮ್ಮನ್ನ ಉದ್ದೇಶಪೂರ್ವಕವಾಗಿ ಬಂದಿಲ್ಲ, ನಿಮ್ಗೆ ಕೊಟ್ಟು ಕಳಿಸಿದ್ದಾರೆ. ಆಮೇಲೆ ನಿನ್ನೆ ನನ್ನ ಮನೆ ಹತ್ರ ಬಂದು ಕುತ್ಕೊಂಡಾಗ ಯಾರೋ ಒಬ್ಬ ಹುಡುಗ ವಿಡಿಯೋ ಕಾಲ್ ಮುಖಾಂತರ ಅವ್ರ ಮಾಲೀಕರಿಗೆ ತೋರಿಸ್ತಾ ಇದ್ದ, ಈ ತರ ಆಗ್ತಾ ಇದೆ, ಈ ತರ ನೋಡ್ರಿ ಅಂತಂದು ವಿಡಿಯೋ ಕಾಲ್ ಮುಖಾಂತರ ತೋರ್ಸಾಕೋತಿದ್ದ. ಅದು ಕೆಲವೊಂದಿಷ್ಟು ನಮ್ಮ ಮಾಧ್ಯಮ ಸ್ನೇಹಿತರು ಕೂಡ ನೋಡ್ಕೊಂಡಿದ್ದಾರೆ, ವಿಡಿಯೋನು ಕೂಡ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಮನೆಯಿಂದ ಎದ್ದೋಗಂತಂದು ಪೊಲೀಸ್ ಇಲಾಖೆಯವರು ಎದ್ದೋಗಿಲ್ಲ. ಆನಂತರ ಪೊಲೀಸ್ ಇಲಾಖೆಯವರು ಸಂಬಂಧಪಟ್ಟ ಮಾಲೀಕನಿಗೆ, ಕ್ಯಾರಿಬೋ ಮಾಲೀಕನಿಗೆ ಫೋನ್ ಮಾಡಿ ಹೇಳಿದ್ದಾರೆ, ಈ ಗಚರ್ ಕಟ್ ಕಳಿಸ್ರಿ ಅನ್ನುವ. ಆಮೇಲೆ ಅವ್ರಿಗೆ ಯಾರಿಗೋ ಗೊಡ್ರ ಅನ್ನೋಂಗ, ಬಸವರಾಜ್ ಗೊಡ್ರ ಅನ್ನೋಂಗ ಯಾರಿಗೋ ಒಬ್ಬರಿಗೆ ಫೋನ್ ಮಾಡ್ಕೇಸಿ ಎದ್ದೋಗ್ಯಾರ ಅವರು. ಅಂದ್ರೆ ಇದು ಉದ್ದೇಶಪೂರ್ವಕವಾಗಿ ಕ್ಯಾರಿಬೋ ಮಾಲೀಕನೇ ಇದನ್ನೆಲ್ಲ ಮಾಡಿಸ್ತಾ ಇದ್ದಾನೆ. ಬಹುಶಃ ನೀವು ಮಾಡಿರುವಂತ ತಪ್ಪನ್ನ ಮುಚ್ಚ ಹಾಕೋಕ್ಕೋಸ್ಕರ ಈ ತರ ಮಾಡಿರಪ್ಪ ಅಂದ್ರೆ ಇದು ಆಗೋದಿಲ್ಲ. ಬಂದಿರುವಂತ ಅಮಾಯಕ ಕಾರ್ಮಿಕರ ಮೇಲೆ ನೀನು ದೂರಣೆ ಮಾಡಾಕತ್ತೀನಿ ಅವ್ರನ್ನ. ಪಾಪ ಅವ್ರ ಅಮಾಯಕರು, ಅವ್ರನ್ನ ಈ ಹೋರಾಟದಲ್ಲಿ ಕರ್ಕೊಂಡ್ ಬರ್ಬೇಡ. ಯಾಕಂತಂದ್ರೆ ನಾಳೆ ಹೆಚ್ಚು ಕಡಿಮೆ ಆದ್ರೆ ಅವ್ರ ಮೇಲೆ ಕಂಪ್ಲೇಂಟ್ ಆಗತ್ತಪ್ಪ ಅಂತಂದ್ರೆ ನೀನು ಬರಂಗಿಲ್ಲ, ನಿನ್ ಮನೆಯವರು ಯಾರು ಬರಂಗಿಲ್ಲ, ನಿನ್ ಮಕ್ಕಳು ಬರಂಗಿಲ್ಲ. ಯಾಕೆ ಕಳಿಸ್ತೀವಿ ಅವ್ರನ್ನ? ಬಹುಶಃ ನಿನ್ನೆ ನಾ ಕಂಪ್ಲೇಂಟ್ ಮಾಡಿದ್ರಪ್ಪ ಅಂದ್ರೆ ಇದ್ದರು ಅಂತ ಎಲ್ಲರ ಮೇಲೂ ಕಂಪ್ಲೇಂಟ್ ಆಗ್ತಿತ್ತು. ನಾ ಮಾಡಲಿಲ್ಲ. ಯಾಕಂದ್ರೆ ಬಂದ್ರು ಎಲ್ಲರಿಗೂ ಅವ್ರಿಗೆ ವಿಷಯ ತಿಳಿದೇ ಬಂದಿರೋರು, ನಿನ್ನ ಒತ್ತಾಯಕ್ಕೋಸ್ಕರ ಬಂದವರು, ಉದ್ದೇಶ ಪೂರ್ವಕವಾಗಿ ಬಂದರಲ್ಲ. ಆಮೇಲೆ ನಿನ್ನ ಗಾಡಿನ ಕೊಟ್ಟು ಕಳಿಸಿದ್ಯಾ ಅವ್ರಿಗೆ ಅಷ್ಟ್ರಿಗೂ. ಆಮೇಲೆ ವಿಚಾರಣೆ ಮಾಡಿದಾಗ ಒಂದು ಸಾರಿ ಆಗಲೇ ಈಗ ಅವರ ಒಂದು ಕೋರ್ಟ್ ಅಲ್ಲಿ ಅದಕ್ಕೆ ಅದಕ್ಕೆ ಆದಂತಹ ವಿವರಣೆಯನ್ನ ಕೂಡ ಅವರು ಕೂಡ ಕೊಟ್ಟಿದ್ದಾರೆ. ಫ್ಯಾಕ್ಟರಿ ಅವರು ಕೂಡ ಬಂದಿದ್ರು, ತಪ್ಪಾಗಿದೆ ಅಂತ ಕೂಡ ಹೇಳಿದ್ದಾರೆ. ಅವರು ಕೂಡ ನೀರು ಶುದ್ಧವಾಗಿಲ್ಲ ಅಂತಕ್ಕಂಥ ಒಂದು ಕೇಸನ್ನ ಸಂಬಂಧಪಟ್ಟಂತ ಅಧಿಕಾರಿಗಳ ಮೇಲೆ ದಾಖಲೆಯನ್ನ ಹಾಕಿದ್ದಾರೆ. ಅದಾದ ನಂತರ ನಾವು ತಿರ್ಗಾ ಇಲ್ಗಲ್ಲಿ ಬಂದ ಮೇಲೆ ಏನು ಗೊರ್ಬಾಳಲ್ಲಿರ್ತಕ್ಕಂಥ ಕ್ಯಾರಿಬೋ ನೀರಿನ ಫ್ಯಾಕ್ಟರಿ ಇದೆ, ಆ ಒಂದು ನೀರಿನ ಫ್ಯಾಕ್ಟರಿಗೆ ಗ್ರಾಮ ಪಂಚಾಯತಿಯಿಂದ ಕೊಡ್ತಕ್ಕಂಥ ಏನು ಲೈಸೆನ್ಸ್ ಇತ್ತು, ಆ ಲೈಸೆನ್ಸ್ ನ ಬಗ್ಗೆ ಮುಗಿದಿದೆ ಅಂತ ಕೇಳಿಕಂತ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲಾ ಕೆಲಸಗಾರರು ಕೂಡ ಮೊದಲಿಗೆ ಅಶೋಕಣ್ಣ ಮತ್ತೆ ಮಾಂತೇಶಣ್ಣ ಅವರು ಕೂಡ ಹೋದಾಗ ಬಂದು ಎಲ್ಲರೂ ಒಟ್ಟಿಗೆ ಬಂದು ಅವ್ರನ್ನ ಸುತ್ಕೊಳ್ತಾರೆ. ಸುತ್ಕೊಂಡು ಮಾತಿನ ಮುಖಾಂತರ ಅವ್ರ ಮೇಲೆ ದೌರ್ಜನ್ಯವನ್ನ ಸಿಗ್ತಾರೆ. ಇಲ್ಲ, ನೀವು ಈ ಒಂದು ನಟಬೋಟ್ ಪ್ರಕರಣದ ಹೋರಾಟವನ್ನು ಮಾಡೋದ್ರ ಕುರಿತಾಗಿ ಇವತ್ತು ಫ್ಯಾಕ್ಟರಿ ಬಂದಾಗಿದೆ, ನಮ್ಮ ಕೆಲಸದಿಂದ ವಂಚನೆ ಆಗಿದೆ, ಕೆಲಸದಿಂದ ತೆಗೆದುಹಾಕಿದ್ದಾರೆ, ಹೀಗಾಗಿ ನಮ್ಗೆ ಕೆಲಸವನ್ನ ಕೊಡ್ರಿ, ನೀವೇ ಕೆಲಸನ ಕೊಡ್ಬೇಕು, ನಮ್ಗೆ ತಿಂಗಳು 20,000 30,000 ಸ್ಯಾಲ್ರಿ ಇದೆ, ಹಾಗೆ ಹೀಗೆ ಅಂತ ಹೇಳಿದ್ರು. ಆಯ್ತು ಸರಿ, ಹೆಣ್ಮಕ್ಳು ಎಲ್ಲರೂ ಇದಾರಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿ ವಾತಾವರಣವನ್ನ ಸಮಾಧಾನ ಮಾಡ್ಲಿಕ್ಕೋಸ್ಕರ ಆಯ್ತು ನಾವು ಮುಂದೆ ಯೋಚನೆ ಮಾಡಿ ಹೇಳಿ ಬರ್ತೀವಿ ಅಂತ ತಿರ್ಗಾ ಬಂದು ಹೊರಗಡೆ ಬಂದು ಒಂದು 5 ನಿಮಿಷ ಆಗಿರಲಿಲ್ಲ, ಮತ್ತೆ ಮಾಂತೇಶ ಮಂಕುಲ್ಕುಂಟಿ ಅವ್ರ ಮನೆ ಹತ್ರ ಅಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಲಿ ಇರ್ತಕ್ಕಂಥ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಒಂದು 60ರಿಂದ ಹೆಚ್ಚು ಜನ ಮನೆ ಹತ್ರ ಬಂದು ಅಲ್ಲಿ ಧರಣಿ ಕೂಡ್ತಾರೆ.
ಇಲ್ಲ ನೀವೇ ಮಾಡಿದ್ರಿ ನಾವು ಮತ್ತೆ ಕೆಲಸ ಅದೇ ಮಾತುಗಳನ್ನ ನಾವು ಮತ್ತೆ ಅವ್ರು ತಿರ್ಗಾ ಹೇಳೋದು, ಮತ್ತೆ ನಾವು ಕೆಲಸವನ್ನು ನೀವು ಕೊಡ್ತೀನಿ ಅಂತ ಹೇಳಿದ್ರಿ, ಕೆಲಸ ಕೊಡ್ಲೇಬೇಕು ಅಂತ ಬಂದು ಕೂತ್ಕೊಂಡಿದ್ದಾರೆ ಅವರು. ಹೀಗಾಗಿ ಅದೇನಾಗಿದೆ ಅಂತೇಳಿ ಯಾವುದೇ ಒಂದು ತಪ್ಪು ನಡೆದಂತ ಸಂದರ್ಭದಲ್ಲಿ ಹೋರಾಟಗಾರರು ಏನಾದ್ರೂ ಹೋರಾಟವನ್ನು ಮಾಡಬೇಕು ಅಂತ ಹೇಳಿದ್ರೆ ಈ ತರ ಒಂದು ತೊಂದರೆಗಳನ್ನ ಮಾಡೋದ್ರಿಂದ ಹೋರಾಟಗಾರರಿಗೆ ಬೆಲೆ ಇಲ್ಲ ಅಂತಕ್ಕಂಥದ್ದು ಒಂದು ಕಡೆ ಕಾಣ್ತಿದೆ. ಮತ್ತು ಇದನ್ನ ಆ ಫ್ಯಾಕ್ಟರಿಯ ಮಾಲೀಕರೇ ದುರುದ್ದೇಶವಾಗಿ ಇದನ್ನ ಮಾಡ್ತಿದ್ರೆ. ಕಾರಣ ಯಾಕಂತ ಹೇಳಿದ್ರೆ 60ರಿಂದ 70 ಜನ ನಿನ್ನೆ ಗ್ರಾಮ ಪಂಚಾಯತಿಯಲ್ಲಿ ಮತ್ತೆ ಮಾಂತೇಶ್ ಕುಂಕುಲ್ಕುಂಟಿ ಅವರ ಮನೆ ಹತ್ರ ಬಂದಾಗ ನಾವು ನೋಡ್ರಿ ಹಾಗೆ ಅವ್ರು ಅಲ್ಲೇ ಕೆಲಸ ಮಾಡೋರು ಅಂತ ಹೇಳ್ತಿದ್ದಾರೆ. ಒಬ್ಬರ ಕೊರಳಲ್ಲಿ ಕೂಡ ಕ್ಯಾರಿಬೋ ಕಂಪನಿ ID ಕಾರ್ಡ್ ಕಾಣ್ತಿಲ್ಲ. 25ರಿಂದ 30 ಸಾವಿರ ಸ್ಯಾಲ್ರಿ ಇದೆ ಅಂತ ಹೇಳ್ತಿದ್ದಾರೆ. ಅವ್ರು ಮಾತಾಡೋದು ಕೇವಲ ಮತ್ತೆ ತಪ್ಪನ್ನ ತಾವೇ ಹೊತ್ಕೊಳ್ತಾರೆ. ನಾವೇ ನಟ್ಬೋಟ್ ಹಾಕಿದೀವಿ, ಮಾಲೀಕರದ್ರಲ್ಲಿ ಏನು ತಪ್ಪಿಲ್ಲ ಅಂತ ಹೇಳ್ತಿದ್ದಾರೆ. ಒಂದು ಕಡೆಗೆ ಅವರು ಕಂಪ್ನಿನೇ ನೀರಿನ ಕಂಪ್ನಿಯನ್ನು ಮುಚ್ಚಾಕ್ಬೇಕು ಅಂತ ಬಂದಿದಾರ, ಅಥವಾ ನಮ್ಮ ಮೇಲೆ ಏನೋ ದೋಷಾರೋಪಗಳನ್ನ ಹಾಕ್ಬೇಕು ಅಂತ ಅವರು ಬಂದಿದಾರ. ತಾವೇ ಒಪ್ಕೊಳ್ತಿದ್ದಾರೆ, ನಾವೇ ನಟ್ಬೋಟ್ ಹಾಕಿದ್ವಿ, ಇದರಲ್ಲಿ ಮಾಲೀಕರದ್ದು ಏನು ತಪ್ಪಿಲ್ಲ, ಹೀಗಾಗಿ ನಮ್ಮನ್ನ ಕ್ಷಮಿಸ್ಬಿಡಿ, ಒಂದ್ ಸಾರಿ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ಅವ್ರು ಹೇಳ್ತಾರೆ, ನೀವು ನಟ್ಬೋಟ್ ಹಾಕಿದ್ರೆ ಯಾರಾದ್ರೂ ಈ ನೀರನ್ನ ಕುಡಿದು ಏನಾದ್ರೂ ಪ್ರಾಣಕ್ಕೆ ಹಾನಿ ಆದ್ರೆ ಆಗ್ಲಿ ಬಿಡಿ, ಅದಕ್ಕೇನು ತೊಂದರೆ ಇದೆ, ಇದೊಂದ್ಸಾರಿ ನಮ್ಮನ್ನ ಕ್ಷಮಿಸ್ಬಿಡಿ ಅಂತ ಹೇಳ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಗೆ ಅಲ್ಲಿ ಮಾಲೀಕರು ಕೂಡ ಆ ನೀರಿನ ಫ್ಯಾಕ್ಟರಿ ಕಡೆಗೆ ಸರಿಯಾಗಿ ಗಮನ ಹರಿಸ್ತಿಲ್ಲ, ಆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಕ್ಕಂತ ಕೆಲಸಗಾರರು ಕೂಡ ಸರಿಯಾದಂತ ಕೆಲಸವನ್ನು ನಿರ್ವಹಿಸ್ತಿಲ್ಲ. ಹೀಗಾಗಿ ಒಟ್ಟಾರೆ ಹೇಳ್ಬೇಕಂತ ಹೇಳಿದ್ರೆ ಕ್ಯಾರಿಬೋ ನೀರು ಕುಡಿಯಕ್ಕೆ ಸದ್ಯವಾಗಿ ಯೋಗ್ಯವಲ್ಲ, ಶುದ್ಧವಲ್ಲ. ಹೀಗಾಗಿ ಆ ಕ್ಯಾರಿಬೋ ಕಂಪನಿಯನ್ನ ಸರ್ಕಾರದವರು ಆದಷ್ಟು ಬೇಗನೆ ಮುಚ್ಚಬೇಕು ಅಂತ ಹೇಳಿ ನಾವು ಈ ಮೂಲಕ ಆದೇಶವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಮಾಡುತ್ತೆ. ಮತ್ತು ಈ ತರದ ಹೋರಾಟಗಾರರ ಮನೆಯ ಮುಂದೆ ಬಂದು ಕೂತ್ಕೊಳ್ತಕ್ಕಂಥ ಕೆಲಸವನ್ನ ಅಲ್ಲಿಯ ಸಿಬ್ಬಂದಿಗಳು ಅಥವಾ ಫ್ಯಾಕ್ಟರಿಯ ಮಾಲೀಕರು ಮಾಡಿದ್ದೇ ಆದ್ರೆ ಮುಂದಿನ ದಿನಮಾನಗಳಲ್ಲಿ ಕರ್ನಾಟಕದಾದ್ಯಂತ ಮೂಲೆ ಮೂಲೆಯಿಂದ ಪ್ರತಿಯೊಬ್ಬ ಕರವೇ ಕಾರ್ಯಕರ್ತರನ್ನ ಕರೆದು ಆ ಕಾರ್ಮಿಕರ ಮನೆಯ ಮುಂದೆ ಹಾಗೂ ಆ ಫ್ಯಾಕ್ಟರಿ ಮುಂದೆ ಕೂರ್ಬೇಕಾಗತ್ತೆ ಅಂತ ಹೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಈ ಮೂಲಕ ಎಚ್ಚರಿಕೆಯನ್ನು ನೀಡಲಾಗ್ತದೆ. ಧನ್ಯವಾದಗಳು. PDO ಆಫೀಸ್ದಾಗ ಹೋದಾಗ ಸುಮಾರು ಒಂದು 70ರಿಂದ 80 ಜನ ಏಕಾಏಕ ಬಂದು ನಮ್ಮ ಗುಂಪು ಕಟ್ಟಿ, ಹಾಗೂ ಭೋಗಾಪುರ ಅವರು ಮಾವರು ಕೂಡ ಇದ್ರಲ್ಲಿ ಅಳಿಯ ಅವರು ಕೂಡ ಬಂದು ಕಸಿ ನಮ್ಮನ್ನು ಗುಂಪು ಕಟ್ಟಿ ತಡೆ ಹಿಡಿದ್ರು. ತಡೆ ಹಿಡಿದಾಗ ಯಾಕ ಅಂತ ಕೇಳಿದಾಗೆಲ್ಲ ನಮ್ಗೆ ಕಂಪ್ನಿಯಿಂದ ಹೊರಗೆ ಹಾಕ್ಯಾರ, ನೀವು ಕೆಲಸ ಕೊಟ್ರಿ ಅಂತೇಳಿ. ನಾವು ಕೆಲಸ ಕೊಡೋಕೆ ಅವ್ರಿಗೆ ಯಾರೋ ಅಲ್ಲ, ನಾವು ನಮ್ಮ ಕಡೆ ಕೆಲಸಕ್ಕೂ ಅಲ್ಲ ಅವರು. ಅವ್ರ ಮ್ಯಾಗ ನಾವು ಕಂಪ್ಲೇಂಟೂ ಮಾಡಂಗಿಲ್ಲ, ಅವ್ರ ಮ್ಯಾಗ ದೂರ ದಾಖಲೆನೂ ಕೊಡೋದಲ್ಲ ನಾವು. ಏಕಾಏಕ ಬಂದಾಗ ನಾವು ಒಂದು ಇದಕ್ಕೆ ಕೇಳಕ್ ಹೋಗಿದ್ದೀವಿ ಅವ್ರಿಗೆ. 2023ದಾಗ ಒಂದು ಇದಾಗಿತ್ತು, ಪತ್ರಕರ್ತರು ಅವರು ಕೂಡ ಬಾಟ್ಲಿಯಲ್ಲಿ 1 ಲೀಟರ್ ಬಾಟ್ಲಿಯಲ್ಲಿ ಒಂದು ದೂರ ದಾಖಲೆ ಮಾಡಿದ್ರು ನಮ್ಮ ಇಲ್ಕಲ್ದ ಪತ್ರಕರ್ತರು. ಕೊಪ್ಪಿ ಜಂಡಿತ್ತು ಅದಾಗ ಅವ್ರಿಗೂ ಕೂಡ ಅದೇ ರೀತಿಯಿಂದನೇ ಮಾಡ್ಯಾರ. ನಾವು ಅದನ್ನು ಕೂಡ ಕೇಳಕ್ ಹೋದಾಗ ಆ ಸೀಟ್ ಇಟ್ಕೊಂಡು ಮತ್ತು ನಮ್ಮ ದುರ್ದೇಶ ಇಟ್ಕೊಂಡು ಅಷ್ಟ ಒಬ್ರು ಪತ್ರಕರ್ತರು ಈ ಬಾಟ್ಲಿ ಒಳಗ ಕೊಪ್ಪಿ ಜೋಂಡ್ ಐತೆ ಅಂತಂದು ಪ್ರಕರಣ ದಾಖಲೆ ಮಾಡಿದ್ರಂದ್ರೂ ಕೂಡ ಆ ಪತ್ರಕರ್ತರಿಗೆ ಸರಿಯಾದ ಒಂದು ಮಾಹಿತಿನೂ ಕೂಡ ಕೊಟ್ಟಿಲ್ಲ. ಅದು ಕೇಳಿದ್ರಪ್ಪ ಅಂತಂದ್ರ ಅದನ್ನು ಕೂಡ ಅವ್ರು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡೋದು. ಎಷ್ಟರ ಮಟ್ಟಿಗೆ ಇದು ಅಂದ್ರೆ ಪ್ರಕರಣ ಸಾಕಷ್ಟು ಪ್ರಕರಣ ಅದಾವೆ ಕ್ಯಾರಿಬೋದು ವಿರುದ್ಧ. ಅಷ್ಟೇ ಅಲ್ಲ, ನಿನ್ನೆ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ಇಲ್ಲಿ. ಒಬ್ಬನು ಹೇಳ್ತಾನೆ, ಸತ್ರಪ್ಪ ಒಬ್ಬ ಸಾಯ್ತಿದ್ದ ಕುಡಿದ ಕೇಶಿ, ಅದನ್ನಾಗಿ ನೀವು ಹೋರಾಟ ಮಾಡಕ್ ಹೋಗಿರಿ ಅಂತ ಕೇಳ್ತಾನೆ. ಅಣ್ಣ ಈಗ
ಊಟ ಹಾಕ್ತೀವಿ ಅಲ್ಲಿ ಕೊಡ್ತಾರೆ ಅದ ಕೊಡ್ತೀವಿ ಬರೀ ಅಣ್ಣ ನಾವು ಅವ್ರಿಗೆ ಮನಿತನ ಹೋಗಿಲ್ಲ 3 ಹೊತ್ತು ಊಟ ಹಾಕ್ತಿವಿ ಪಗಾರ ಕೊಡ್ತೀವಿ ಅಂತ ಹೇಳಿ ನಮ್ಮ ಏಕಾಏಕಿ ಹಲ್ಲೆ ಮಾಡಕ್ ಬಂದಾಗ ನೋಡು ನಮಗ್ ಗೊತ್ತಿಲ್ಲ ಅಂತಂದಾಗ ಇಲ್ಲ ನಮಗ್ ಮಾಲಕ್ 3 ಹೊತ್ತು ಊಟ ಹಾಕ್ತಿದ್ದ ಪಗಾರ ಕೊಡ್ತಿದ್ದ ನೀವು ಕೊಡ್ಲೇಬೇಕು ಇಲ್ಲಾಂದ್ರೆ ನಿಮ್ಮನ್ನ ಹೊರಗೆ ಬಿಡಾಗಿಲ್ಲ ಇಲ್ಲಿದ್ರ ಪಂಚಾಯತ್ ಇಲ್ಲಿದ್ರ ಅಂತಂದು ನಮ್ಗೆ ಧಮ್ಕಿ ಕೊಟ್ರು. ಧಮ್ಕಿ ಕೊಟ್ಟಾಗ ನನ್ನ ಹೊಲದಲ್ಲಿ ಕೆಲಸ ಇದೆ ನೀವು ಮಾಡ್ರಮ್ಮ ಅಂತ ಹೇಳಿದ್ದು ಕರೆಯವ್. ನಾನು 3 ಹೊತ್ತು ಊಟ ಹಾಕ್ತೀನಿ ಪಗಾರ ಕೊಡ್ತೀನಿ ಅಂತ ನಾನು ಹೇಳಿಲ್ಲ. ನಾನು ಸೇಫ್ಟಿಗೋಸ್ಕರ ನನಗೆ ಬಡಿತಾರ ಅನ್ನೋದಕ್ಕೆ ನನಗೆ ಅಲ್ಲಿ ಹಲ್ಲೆ ಮಾಡ್ತಾರ ಅನ್ನೋದಕ್ಕೆ ನಾನು ಅವ್ರಿಗೆ ಹೇಳಿನಿ ನಾನು ಪಗಾರ ಕೊಡ್ತೀನಿ ಅಂತ ಹೇಳಿಲ್ಲ. ನನ್ನಲ್ಲಿ ಹೊಲದಲ್ಲಿ ಕೆಲಸ ಮಾಡ್ರಿ ಅಂತ ಹೇಳಿ ನಾನು ಅದು ಮಾತಾಡಲಿಲ್ಲ ಅಂದ್ರೆ ಬರ್ತಿದ್ರು ಅವರು. ಕ್ಯಾರಿಬೋರ್ಡ್ ಲೈಸೆನ್ಸ್ ಗ್ರಾಮ ಪಂಚಾಯತ್ ಲೈಸೆನ್ಸ್ ರಿನೋವಲ್ ಆಗಿದೆಯಾ ಲಾಸ್ಟ್ 2023ರಲ್ಲಿ. 2023ರಿಂದ 2025 2 ವರ್ಷ ಆದ್ರೂ ಕೂಡ ಇದಕ್ಕೆ ಒಳ್ಳೆ ರಿನೋವಲ್ ಆಗಿಲ್ಲ. ಇದಕ್ಕೆ ಗ್ರಾಮ ಪಂಚಾಯತಿಯವರು ಯಾಕೆ ಕುತ್ಕೊಂಡ್ರು ಸುಮ್ಮನೆ ಕುತ್ಕೊಂಡ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಆಮೇಲೆ ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿ ನಿರೀಕ್ಷಕರು ಏನಾದ್ರು ಅವ್ರು ಯಾಕೆ ಸುಮ್ಮನೆ ಕುತ್ಕೊಂಡ್ರು ಅನ್ನೋದು ಗೊತ್ತಾಗಲ್ಲ. ನಾನು ಅವಾಗಲೇ ಹೇಳಿದ್ಮೇಲೆ ಇದು ಎಲ್ಲ ಆಗಿ ಓರಲ್ ಆಗಿ ಆರೋಗ್ಯ ಅಧಿಕಾರಿಗಳು ಮತ್ತು ಕ್ಯಾರಿಬೋರ್ಡರು ಇವರೆಲ್ಲರೂ ಅವರವರು ಇಬ್ರು ಕಂಬೈಂಡ್ ಆಗಿ ಇದನ್ನ ಕೇಸ್ ಮುಚ್ಚಾಕೋಕಂತ ನೋಡ್ತಾ ಇದ್ದಾರೆ. ನಾವು ಇದನ್ನ ಸುಮ್ಮನೆ ಕುತ್ಕೊಂಗಿಲ್ಲ. ಕರ್ನಾಟಕ ರಕ್ಷಣಾ ವೇದಿಕೆ ಸಮಸ್ತ ಬಾಗಲಕೋಟೆ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರಾಗಿರ್ಬೋದು, ಜಿಲ್ಲಾ ಉಪಾಧ್ಯಕ್ಷರಾಗಿರ್ಬೋದು, ಆಮೇಲೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವಕೀಲರ ಬಳಗರಾಗಿರ್ಬೋದು, ಆಮೇಲೆ ವಿದ್ಯಾರ್ಥಿ ಘಟಕ ಆಗಿರ್ಬೋದು, ರೈತ ಘಟಕ ಆಗಿರ್ಬೋದು, ಎಲ್ಲಾ ಘಟಕದವರು ಕೂಡ್ಕೊಂಡು ಈ ಹೋರಾಟವನ್ನು ಜಿಲ್ಲಾ ವ್ಯಾಪ್ತಿ ಮಾಡ್ತೀವಿ ಅಂತಂದು ನನ್ನ ಮಾಧ್ಯಮ ಮುಖಾಂತರ ನಾವು ವಿನಂತಿ ಮಾಡ್ಕೋತೀನಿ.